ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ಸಿಂಪಲ್ ಆಗಿ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ. ಇದು ಚಪ್ಪರದ ಅವರೆಕಾಯಿ ನೋಡಿ. ನಾನು ಆಲ್ರೆಡಿ ಸೋಸ್ಕೊಂಡಿದ್ದೀನಿ. ಮತ್ತೆ ಹಸಿ ಕಾಳು, ಅಲಸಂಡೆ ಕಾಳು ತಗೊಂಡಿದ್ದೀನಿ ನಾನು. ನೀವು ಕಾಳು ಬೇಕಾದ್ರೆ ಅವರೆಕಾಳು, ತೊಗರಿ ಕಾಳು ಇದ್ಯಾವುದಾದ್ರೂ ತಗೋಬಹುದು. ಇವೆರಡು ಸೇರಿಸಿ ನಾನು ಸಿಂಪಲ್ ಆಗಿ ಪಲ್ಯ ಮಾಡ್ತೀನಿ. ಮತ್ತೆ ಇದ್ರ ಜೊತೆ ಏನೇನ್ ಹಾಕ್ತೀನಿ ಅಂತ ಎಲ್ಲ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಪ್ಪರದ ಅವರೆಕಾಯಿ ಎಲ್ಲ ನಾನು ಸೋಸ್ಕೊಂಡು ಈ ರೀತಿ ನಾನು ಎಲ್ಲ ಉತ್ತರಿಸ್ಕೊಂಡಿದ್ದೀನಿ. ಈ ಮಟ್ಟಕ್ಕೆ ಅಲಸಂಡೆ ಕಾಳೆಲ್ಲ ತೊಳೆದು ಇಲ್ಲಿ ನಾನು ಕುಕ್ಕರಿಗೆ ಹಾಕೊಂಡಿದ್ದೀನಿ ಆಲ್ರೆಡಿ ನೀರಲ್ಲಿ. ನನಗೆ ಎಷ್ಟು ನೀರು ಬೇಕೋ ಇಷ್ಟು ನೀರು. ನಿಮಗೆ ಸಾಂಬಾರ್ ಮಾಡ್ಕೋಬೇಕು ಅಂದ್ರೆ ಮಾತ್ರ ನೀವು ಈ ರೀತಿ ನೀರು ಜಾಸ್ತಿ ತಗೊಳ್ಳಿ, ಇಲ್ಲಾಂದ್ರೆ ಕಡಿಮೆ ಇದ್ರೂ ನಡೆಯುತ್ತೆ. ಇದೆಲ್ಲ ನಾನು ತೆಗೆದ್ಬಿಟ್ಟು ಇದೇ ಅಲಸಂಡೆ ಕಾಳಿಗೆ ನಾನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಚಪ್ಪರದ ಅವರೆಕಾಯಿ ಎಲ್ಲ ತೊಳೆದು ನಾನು ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆ ಈಗ ನಾನು ಹಾಕೊಂತ ಇದ್ದೀನಿ ಹಸಿರು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಸೇರಿಸ್ಕೊಂಡು ನಾನು ಬೇಯಿಸ್ಕೊಂಡ್ಬಿಟ್ಟು 3 ವಿಷಲಿಗೆ. ಮತ್ತೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪಲ್ಯಕ್ಕೆ ಹುಚ್ಚೆಳ್ಳನ್ನ ತಗೊಂಡಿದ್ದೀನಿ. ಹುಚ್ಚೆಳ್ಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಸ್ಪೆಷಲಿ ನಾನು ಇವತ್ತು ಹುಚ್ಚೆಳ್ಳು ಪುಡಿ ಹಾಕಿ ನಾನು ಮಾಡ್ತಾ ಇರೋದು. ಚಪ್ಪರದ ಅವರೆಕಾಯಿ ಪಲ್ಯ ಬಂದು ಹುಚ್ಚೆಳ್ಳು ಪುಡಿ ಹಾಕಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಹುಚ್ಚೆಳ್ಳು ಪುಡಿಯನ್ನ ಸಿಗ್ಲಿಲ್ಲ ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ, ದೊಡ್ಡ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ. ಹುಚ್ಚೆಳ್ಳು ತಗೊಬಂದು ಪುಡಿನ ಮಾಡ್ಕೊಳ್ಳಿ. ಇದು ಯಾವ ರೀತಿ ಪುಡಿ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಆಲ್ರೆಡಿ ನಾನು ಇಲ್ಲಿ ಬಾಣ್ಲಿಯನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹುಚ್ಚೆಳ್ಳನ್ನ ಹಾಕೊಳ್ಳೋಣ. ಹುಚ್ಚೆಳ್ಳೇನಿದೆ ಅದು ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಕ್ಕೂ ಕೂಡ ಏನೇನ್ ಹಾಕ್ಬೇಕು ಅಂತ ಕೂಡ ನಾನು ತೋರಿಸ್ತೀನಿ. ಎಷ್ಟೋ ಜನಕ್ಕೆ ಹುಚ್ಚೆಳ್ಳು ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲ ಹುಚ್ಚೆಳ್ಳು ಗೊತ್ತಿದ್ರು ಯಾವ್ಯಾವ್ದಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡುವಂತ ಜಾಗದಲ್ಲೇನೆ ಎಷ್ಟೋ ಜನ ಕೇಳ್ತಾರೆ ಅದು ಯಾವ ರೀತಿ ಮಾಡೋದು ಏನು ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು. ಗೊತ್ತಿರೋರ್ಗೆ ಇದು ನಾರ್ಮಲ್ ಆಗಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರ್ಗೆ ಇಲ್ಲ. ಇದು ಈ ರೀತಿ ನಾವು ಚಟ ಅನ್ನೋ ತರ ಹುರ್ಕೋಬೇಕು. ನೋಡಿ ಸಿಡಿತಾ ಇದೆ. ಇದು ಆಯ್ತು. ಇದು ತಕ್ಕೊಂಡ್ಬಿಟ್ಟು ಪುಡಿ ಮಾಡಕ್ಕೆ ಏನ್ ಹಾಕಬೇಕು ಅಂತ ತೋರಿಸ್ತೀನಿ. ಇದ್ರಲ್ಲೇ 2 ಮೆಣಸಿನ್ಕಾಯಿ ಕೂಡ ಹಾಕೊಂತ ಇದ್ದೀನಿ ನಾನು. ಸ್ವಲ್ಪ ಬಿಸಿ ಆದ್ರೆ ಸಾಕು ಮೆಣಸಿನ್ಕಾಯಿ ಕೂಡ. ನೋಡಿ, ಮೆಣಸಿನ್ಕಾಯಿ ಮತ್ತೆ ಹುಚ್ಚೆಳ್ಳು ಹುರ್ಕೊಂಡಾಯ್ತು. ಈಗ ಇದು ನಾನು ಮಿಕ್ಸಿ ಜಾರಿಗೆ ಹಾಕೊಂತೀನಿ. ಮಿಕ್ಸಿ ಜಾರ್ ಇಲ್ದಲೆ ನಾವು ಕುಟಾಣಿ ಆಗಿರ್ಬೋದು, ಇಲ್ಲ ಅಂದ್ರೆ ನಾವು ಒಂದು ಒಳಕಲ್ಲಾಗಿರ್ಬೋದು, ಇದ್ರಲ್ಲೂ ಕೂಡ ಮಾಡ್ಕೋಬಹುದು. ಆದ್ರೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹುಚ್ಚೆಳ್ಳು ಏನಿದೆ ನಾನು ಜಾರಿಗೆ ಹಾಕೊಂಡಿದೀನಿ. 2 ಒಣಮೆಣಸಿನ್ಕಾಯಿ ಕೂಡ ಹುರಿದು ಅದ್ರಲ್ಲೇ ಹಾಕೊಂಡಿದೀನಿ. ಮತ್ತೆ ಅದ್ರ ಜೊತೆ ಹಾಕೋತಾ ಇದ್ದೀನಿ ಒಂದು 4 ಕಿಲ್ಕು ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ. ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕೊಂತ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಬೇಕು. ಇಷ್ಟೆಲ್ಲ ಹಾಕೊಂಡು ನಾನು ಇದು ಪುಡಿ ಮಾಡ್ಕೊಂತೀನಿ. ಪುಡಿ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹುಚ್ಚೆಳ್ಳು ಪುಡಿ ಆಗಿದೆ. ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ಸ್ಮೆಲ್ಲು ಕೂಡ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದನ್ನ ಹಾಕಿ ನಾವು ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಚಪ್ಪರದ ಅವರೆಕಾಯಿ ಮತ್ತೆ ಅಲಸಂಡೆ ಕಾಳು ನಾನು ಬೇಯಿಸ್ಬಿಟ್ಟು ನೀರ್ ಸಫ್ರೇಟ್ ಅನ್ನ ಮಾಡ್ಕೊಂಡಿದೀನಿ. ನೀರ್ ಸಫ್ರೇಟ್ ಮಾಡ್ಕೊಂಡಾಗಿದೆ. ಹುಚ್ಚೆಳ್ಳು ಪುಡಿ ರೆಡಿ ಆಗಿದೆ. ಈಗ ಪಲ್ಯ ನಾವು ಮಾಡ್ಕೋಬೇಕು. ಬನ್ನಿ ಪಲ್ಯ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಬಾಂಡಿಯಲ್ಲಿ ಎಣ್ಣೆನ ಹಾಕೊಂಡಿದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕೊಳ್ಳೋಣ. ಸಾಸಿವೆ ಆದ್ಮೇಲೆ ಈರುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಜೊತೆಗೆ ಒಂಚೂರು ಉಪ್ಪನ್ನ ಹಾಕೊಂತ ಇದೀನಿ. ಉಪ್ಪು ನಾವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಕಾಯಿ ತುರಿಯನ್ನ ಹಾಕೊಳ್ಳೋಣ. ಹಸಿ ಕಾಯಿ ತುರಿನ ನಾನು ಹಾಕೊಂತ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಕಾಳು ಒಗ್ಗರಣೆ ಏನಿದೆ ಸಣ್ಣ ಉರಿಯಲ್ಲಿ ನಾವು ನೀಟಾಗಿ ನೀರ್ ಇಂಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದೆಲ್ಲ ಹುರ್ಕೊಂಡ್ಮೇಲೆನೆ ನಾವು ಹುಚ್ಚೆಳ್ಳು ಪುಡಿಯನ್ನ ಬಳಸ್ಬೇಕು. ನೋಡಿ, ನೀರು ಚೆನ್ನಾಗಿ ಇಂಗಿದೆ, ಒಂಚೂರು ನೀರಿಲ್ಲ, ಎಲ್ಲ ಫುಲ್ಲು ನೀರ್ ಇಂಗಿದೆ. ಈಗ ಏನಿದೆ ನಾವು ಹುಚ್ಚೆಳ್ಳು ಪುಡಿಯನ್ನ ಒಲೆಯನ್ನ ಆಫ್ ಮಾಡ್ಕೊಂಡು ಇದಕ್ಕೆ ಹುಚ್ಚೆಳ್ಳು ಪುಡಿಯನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ
ಹುಚ್ಚಳ ಪುಡಿ ಬೇಕು ಅಂದ್ರೆ ನೀವು ಬಾಕ್ಸ್ ಅಲ್ಲಿ ಒಂದು ರೆಡಿ ಮಾಡಿ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಅವಾಗ ನನ್ಗೆ ಯಾವಾಗ ಬೇಕು ಅವಾಗ ನಾನು ಫ್ರೆಶ್ ಆಗಿ ರೆಡಿ ಮಾಡ್ಕೊಂತೀನಿ, ಚೆನ್ನಾಗಿರುತ್ತೆ ಅಂತ. ನೀವು ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನೀವು ಆಲ್ರೆಡಿ ಮಾಡ್ಬಿಟ್ಟು ಒಂದು ಗಾಜಿನ ಬೌಲಲ್ಲಿ ಹಾಕಿ ಇಟ್ಕೋಬಹುದು. ಫ್ರಿಡ್ಜ್ ಇದ್ರೆ ಇಲ್ಲ ಬೇರೆ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲೂ ಕೂಡ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹುಚ್ಚಳ ಪುಡಿ ಮತ್ತೆ ಚಪ್ಪರದವರೆಕಾಯಿ ಪಲ್ಯ ರೆಡಿ ಇದೆ. ಇದನ್ನ ನಾನು ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪಲ್ಯವನ್ನ ನಾನು ಸರ್ವ್ ಮಾಡ್ಕೊಂಡಿದೀನಿ. ಅದ್ರ ಜೊತೆಯಲ್ಲಿ ರಾಗಿ ಮುದ್ದೆ ಬಸ್ಸಾರು ಕೂಡ ನಾನು ರೆಡಿ ಮಾಡ್ಕೊಂಡಿದೀನಿ. ಬಸ್ಸಾರಿಂದು ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ, ನೀವು ನಮ್ಮ ಚಾನಲ್ ಅಲ್ಲಿ ನೋಡ್ಕೋಬಹುದು. ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತೆ ಲೈಕ್ ಮಾಡುವಾಗ ಹೈಪ್ ಅನ್ನುವಂತ ಬಟನ್ ಬರುತ್ತೆ, ಅದನ್ನ ಕೊಟ್ಟು ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಸಿಗೋಣ ಇನ್ನೊಂದು ರೆಸಿಪಿ ಮೂಲಕ. ಅಲ್ಲಿವರೆಗೂ ಧನ್ಯವಾದ ಫ್ರೆಂಡ್ಸ್, ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ. ಮತ್ತೆ ಸಿಗೋಣ, ಬಾಯ್.